ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ಕ್ಮ್ಯಾನ್ ಕನ್ನಡ ಚಾನಲ್. ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ಗುಡ್ ನ್ಯೂಸ್. ನಮ್ಮ ರೋಹಿತ್ ಶರ್ಮಾ ರೀಚಸ್ 20,000 ಇಂಟರ್ನ್ಯಾಷನಲ್ ರನ್ಸ್. ಹೌದು, ವೈಜಾಗ್ನಲ್ಲಿ ನಡೆಯುತ್ತಿರುವ ಇವತ್ತಿನ ODI ಮ್ಯಾಚ್ ಏನಿದೆ ಸೌತ್ ಆಫ್ರಿಕಾ ಹಾಗೂ ಇಂಡಿಯಾದ ನಡುವೆ, ಅದರಲ್ಲಿ ರೋಹಿತ್ ಶರ್ಮಾ ಅವರು 20,000 ರನ್ ದಾಟಿದ 4ನೇ ಭಾರತೀಯರಾಗಿರ್ತಾರೆ. ಫಸ್ಟ್ ಪ್ಲೇಸ್ ನಲ್ಲಿ ಸಚಿನ್ ತೆಂಡೂಲ್ಕರ್ ಬರ್ತಾರೆ, ಎರಡನೇದಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರಿರ್ತಾರೆ, ಮೂರನೇದಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆ ರಾಹುಲ್ ದ್ರಾವಿಡ್ ಅವರಿರ್ತಾರೆ. ಇನ್ನು 4ನೇ ಸ್ಥಾನದಲ್ಲಿ ರೋಹಿತ್ ಶರ್ಮಾ. ಇವರು ಇಂಡಿಯಾದ ಟಾಪ್ ರನ್ ಸ್ಕೋರರ್ ಅಂತ ಹೇಳ್ಬೋದು. ಇಂಟರ್ನ್ಯಾಷನಲ್ ಕ್ರಿಕೆಟ್ ನಲ್ಲಿ 20,000 ರನ್ ಏನು ಕ್ರಾಸ್ ಮಾಡಿದ 4 ಜನರು ಇವರು. ಇವತ್ತು ಏನು ವೈಜಾಗ್ ನಲ್ಲಿ ನಡೆಯುತ್ತಿರುವ ಏನು ಒನ್ ಡೇ ಮ್ಯಾಚ್ ಉಂಟು, ಅದರಲ್ಲಿ 27 ರನ್ ದಾಟುವಷ್ಟರಲ್ಲಿ ನಮ್ಮ ರೋಹಿತ್ ಶರ್ಮನವರು ಈ ಒಂದು ದಾಖಲೆಯನ್ನು ಮಾಡ್ತಾರೆ. ಯಾರ್ಯಾರು ಹೆಚ್ಚು ರನ್ ಸ್ಕೋರ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಸಚಿನ್ ತೆಂಡೂಲ್ಕರ್ ಅವರು 34,000 ರನ್ಗಳ ಗಡಿ ದಾಟಿದ್ದಾರೆ. ವಿರಾಟ್ ಕೊಹ್ಲಿ 27,000 ರನ್ಗಳನ್ನು ದಾಟಿಕೊಂಡಿದ್ದಾರೆ. ಆದರೂ ಇವಾಗಲೂ ಕೂಡ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಇನ್ನೂ ಕೂಡ ಆಡ್ತಾ ಇದ್ದಾರೆ. 3ನೇ ಪ್ಲೇಸ್ನಲ್ಲಿ ರಾಹುಲ್ ದ್ರಾವಿಡ್ ಅವರು 24,000 ರನ್ ಗಡಿ ದಾಟಿದ್ದಾರೆ. ಆದರೆ ಅವರು ನಿವೃತ್ತಿಯಾಗಿದ್ದಾರೆ. ಇನ್ನು ರೋಹಿತ್ ಶರ್ಮಾ ಅವರು ಇವಾಗಷ್ಟೇ 20,000 ರನ್ಗಳ ಏನು ಗಡಿ ದಾಟಿದ್ದಾರೆ. ಇನ್ನು ಅವರಿಗೆ ವರ್ಲ್ಡ್ ಕಪ್ನವರಿಗೂ ಚಾನ್ಸ್ ಇದೆ ಆ ರನ್ನನ್ನು ಇನ್ನೂ ಜಾಸ್ತಿ ಮಾಡುವಂಥದ್ದು. ರೋಹಿತ್ ಶರ್ಮಾ ಅವರ ರನ್ಸ್ ಯಾವ್ಯಾವುದರಲ್ಲಿ ಎಷ್ಟಿದೆ ಅಂತ ನೋಡೋಣ. ಅವರು 67 ಟೆಸ್ಟ್ ಪಂದ್ಯದಲ್ಲಿ 12 ಶತಕ ಹಾಗೂ 18 ಅರ್ಧ ಶತಕ ಸೇರಿದಂತೆ 4,301 ರನ್ ಮಾಡಿರ್ತಾರೆ. ಅದೇ ರೀತಿ ಒನ್ ಡೇ ಕ್ರಿಕೆಟಿಗೆ ಬರೋದಾದರೆ 278 ಮ್ಯಾಚ್ ಆಡಿರ್ತಾರೆ, 33 ಶತಕ ಹೊಡೆದಿರ್ತಾರೆ ಮತ್ತು 60 ಅರ್ಧ ಶತಕಗಳು ಬಂದಿರ್ತದೆ ಅವರ ಬ್ಯಾಟಿಂದ. ಅವರ ಒಟ್ಟಾರೆ ಸ್ಕೋರ್ ಬಂದು 11,468 ಆಗಿರ್ತದೆ. ಇದು ಒನ್ ಡೇ ಕ್ರಿಕೆಟ್ನಲ್ಲಿ. ಇನ್ನು T20 ನೋಡೋದಾದ್ರೆ 159 ಪಂದ್ಯಗಳಲ್ಲಿ 4,231 ರನ್ ಮಾಡಿರ್ತಾರೆ. ಸೊ ಈ ಎಲ್ಲ ರನ್ಗಳ ಟೋಟಲ್ ಆಗಿ 20,000 ಏನಿದೆ ಅದನ್ನು ಇವತ್ತು ಕ್ರಾಸ್ ಮಾಡಿರ್ತಾರೆ. ಕನ್ನಡಿಗನ ಬ್ಯಾಟಿಂಗ್ ವೈಖರಿಗೆ ಮೆಚ್ಚಿದ ಸೌತ್ ಆಫ್ರಿಕಾದ ಫಾಸ್ಟ್ ಬೌಲರ್, ಹೌದು, ಸೌತ್ ಆಫ್ರಿಕಾದ ಪ್ರೀಮಿಯಂ ಫಾಸ್ಟ್ ಬೌಲರ್ ಅಂತಾನೆ ಹೇಳ್ಬೋದು. ಡೇಲ್ ಸ್ಟೇನ್ ಅವರು ಏನಿದ್ದಾರೆ, ನಮ್ಮ KL ರಾಹುಲ್ ಅವರ ಈ ಸರಣಿಯ ಕ್ಯಾಪ್ಟನ್ಶಿಪ್ ಆಗ್ಬಹುದು, ಅವರ ಬ್ಯಾಟಿಂಗ್ ವೈಖರಿ ಆಗಿರ್ಬೋದು, ತುಂಬಾನೇ ಹೊಗಳಿದ್ದಾರೆ. ಇದು ನಮ್ಮ ಕನ್ನಡಿಗರಿಗೆ ಹೆಮ್ಮೆ ತರುವಂತದ್ದೇ ಆಗಿರ್ತದೆ. ಯಾಕಂದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ನಲ್ಲಿ ಕನ್ನಡಿಗರ ಚಾಪ್ ಅಷ್ಟೇನು ಒಳ್ಳೇದಿಲ್ಲ. ನೋಡೋದಾದ್ರೆ ಒಂದು 2-3 ಜನ ಅಷ್ಟೇನೆ ಪ್ರಸ್ತುತ ಇಂಟರ್ನ್ಯಾಷನಲ್ ಆಡ್ತಾ ಇದ್ದಾರೆ. ಅದು ಬಿಟ್ಟರೆ ಬೇರೆ ಯಾವ ಪ್ಲೇಯರ್ ಕೂಡ ಇಂಟರ್ನ್ಯಾಷನಲ್ ಆಡ್ತಾ ಇಲ್ಲ. ಅದರಲ್ಲಿ ನೋಡೋದಾದ್ರೆ KL ರಾಹುಲ್ ಒಬ್ಬ ಉತ್ತಮ ಪ್ಲೇಯರ್ ಆಗಿ ಆಡ್ತಾ ಇದ್ದಾರೆ. ಇದು ನಮಗೆ ತುಂಬಾನೇ ಖುಷಿ ಆಗ್ತದೆ. ಯಾರೊಬ್ಬ ನಮ್ಮ ಕನ್ನಡಿಗರನ್ನು ಹೊಗಳಿದ್ರೆ ನಮಗೆ ಅದು ತುಂಬಾನೇ ಖುಷಿ ಆಗ್ತದೆ. ಬೌಲಿಂಗ್ ಚೇಂಜಸ್ ಇರ್ಬೋದು, ಫೀಲ್ಡಿಂಗ್ ಸೆಟ್ಟಿಂಗ್ ಇರ್ಬೋದು, ಅಥವಾ ಅವರ ಏನು ಬ್ಯಾಟಿಂಗ್ ವೈಖರಿ ಉಂಟು, ನೀವು ಹೇಳ್ಬೋದು. ಅವರನ್ನು ಯಾವ ಕ್ರಮಾಂಕದಲ್ಲಿ ಬೇಕಾದರೂ ಆಡಿಸಿದ್ರು ಕೂಡ ಅವರು ಒಬ್ಬ ಉತ್ತಮ ಬ್ಯಾಟರ್ ಅಂತಾನೆ ಆಡ್ತಾರೆ. ಯಾಕಂದ್ರೆ ಅವ್ರಿಗೆ ಯಾವುದೇ ಒಂದು ಸ್ಪಾಟ್ನ ಇನ್ನೂ ಕೂಡ ಖಚಿತವಾಗಿಲ್ಲ. ಕೆಲವೊಮ್ಮೆ ಓಪನಿಂಗ್ ಆಡ್ತಾರೆ, 1 ಡೌನ್ ಆಡ್ತಾರೆ, 2 ಡೌನ್ ಆಡ್ತಾರೆ, ಹೀಗೆ 5-6 ಹೀಗೆ ಎಲ್ಲ ಪ್ಲೇಸ್ಗಳಲ್ಲಿ ಆಡಿರ್ತಾರೆ. ಆದರೆ ಯಾವುದೇ ಒಂದು ಬೇಜಾರಿಲ್ಲದೆ ಕೂಡ ಎಲ್ಲ ಪ್ಲೇಸ್ನಲ್ಲೂ ಏನು ಟೀಮ್ನವ್ರು ಕೊಟ್ಟಂತಹ ಒಂದು ಕಾರ್ಯವನ್ನು ಚಾಚು ತಪ್ಪದೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಶಸ್ವಿ ಕೂಡ ಆಗ್ತಾ ಇದ್ದಾರೆ. ಸೊ ಅವರನ್ನು ಒಬ್ಬ ಆಲ್ರೌಂಡ್ ಕ್ರಿಕೆಟರ್ ಅಂತಾನೆ ಹೇಳ್ಬೋದು. ಎಲ್ಲ ಫಾರ್ಮೆಟ್ನಲ್ಲೂ ಕೂಡ, ಎಲ್ಲ ರೀತಿಯಲ್ಲೂ, ಯಾವ ಪ್ಲೇಸ್ನಲ್ಲೂ, ಯಾವ ಟೈಮಲ್ಲೂ, ಯಾವ ಸಿಚುವೇಶನಲ್ಲಿ ಕೂಡ ಆಡ್ತಾರೆ. ಸೊ ಇದು ಒಂದು ಪ್ಲೇಯರ್ಗೆ ಬೇಕಾಗಿರುವಂತಹ ಸ್ಟ್ರಾಂಗ್ ಮೈಂಡ್ ಸೆಟ್ನ ನಮಗಿಲ್ಲಿ ತೋರಿಸ್ತಾರೆ KL ರಾಹುಲ್ ಅವರು. ಡೇಲ್ ಸ್ಟೇನ್ ಅವರು ಒಬ್ಬ ಫಾಸ್ಟ್ ಬೌಲರ್, ಬೆಸ್ಟ್ ಬೌಲರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರ ತಮ್ಮ ಕರಿಯರ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ರು. ಸೊ ಅಂಥ ಒಬ್ಬ ಬೌಲರ್ ನಮ್ಮ KL ರಾಹುಲ್ನನ್ನು ಹೊಗಳ್ತಾರೆ ಅಂದರೆ ಅದು ತುಂಬಾನೇ ಹೆಮ್ಮೆಯ ವಿಷಯ ಆಗುತ್ತದೆ. KL ರಾಹುಲ್ ಇದೇ ರೀತಿ ಮುಂದಿನ ದಿನಗಳಲ್ಲಿ ಯಶಸ್ವಿ ಕಾಣಲಿ ಅಂತ ನಮ್ಮ ಕಡೆಯಿಂದ ಹಾರೈಸ್ತಾ, ಇವತ್ತಿನ ಸೌತ್ ಆಫ್ರಿಕಾ ಹಾಗೂ ಇಂಡಿಯಾ ನಡುವಿನ ಸೀರೀಸ್ ಏನುಂಟು ಅದು ಇಂಡಿಯಾ ವಿನ್ ಆಗಲಿ ಅಂತ ಆಶಿಸ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ ನಮಸ್ಕಾರ.